ಇಂದು ನಾವು ವರ್ಣಮಾಲೆಯ ಪರಿಚಯ ಮಾಡಿಕೊಡುತ್ತಿದ್ದೇವೆ. ವರ್ಣಮಾಲೆ. ವರ್ಣ ಎಂದರೆ ಅಕ್ಷರಗಳು, ಮಾಲೆ ಎಂದರೆ ಗುಂಪು ಅಥವಾ ಸರ. ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ವರ್ಣಮಾಲೆಯನ್ನು 3 ಭಾಗಗಳಾಗಿ ಮಾಡಲಾಗಿದೆ: ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಸ್ವರಗಳು ಸ್ವತಂತ್ರವಾಗಿ, ಸರಳವಾಗಿ, ಸಹಜವಾಗಿ ಉಚ್ಚರಿಸಲಾಗುವ ಅಕ್ಷರಗಳೇ ಸ್ವರಗಳು. ಒಟ್ಟು 13 ಸ್ವರಗಳಿವೆ. ಸ್ವರಗಳಲ್ಲಿ 2 ವಿಧ: ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳೇ ಹ್ರಸ್ವ ಸ್ವರಗಳು. ಉದಾಹರಣೆ: ಅ, ಇ, ಉ, ಋ, ಎ. ದೀರ್ಘ ಸ್ವರಗಳು ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳೇ ದೀರ್ಘ ಸ್ವರಗಳು. ಉದಾಹರಣೆ: ಆ, ಇ, ಉ, ಎ, ಐ, ಓ, ಔ. ಯೋಗವಾಹಗಳು. ಯೋಗ ಎಂದರೆ ಕೂಡು ಅಥವಾ ಸಂಬಂಧ, ವಾಹ ಎಂದರೆ ಹೋಗುವ ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ, ಅಂದರೆ ಯಾವುದಾದರೂ ಒಂದು ಅಕ್ಷರದ ಸಹಾಯದಿಂದ ಮಾತ್ರವೇ ಉಚ್ಚರಿಸಲಾಗುವ ಅಕ್ಷರ ಎಂದರ್ಥ. ಇವುಗಳಲ್ಲಿ 2 ವಿಧ: ಅನುಸ್ವಾರ, ಆಹ ವಿಸರ್ಗ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ವ್ಯಂಜನಾಕ್ಷರಗಳು. ಕಾಯಿಂದ ಲಾವರೆಗಿನ ಅಕ್ಷರಗಳನ್ನು ವ್ಯಂಜನಾಕ್ಷರಗಳೆಂದು ಕರೆಯಲಾಗುತ್ತದೆ. ಇವುಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಇವು ಉತ್ಪತ್ತಿಯಾಗುವ ಸ್ಥಾನಗಳನ್ನು ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ಇವುಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುವರು. ಒಟ್ಟು 25 ವರ್ಗೀಯ ವ್ಯಂಜನಗಳಿವೆ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ: ಅಲ್ಪ ಪ್ರಾಣಾಕ್ಷರ, ಮಹಾಪ್ರಾಣಾಕ್ಷರ, ಅನುನಾಸಿಕಾಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ಅಲ್ಪ ಪ್ರಾಣಾಕ್ಷರಗಳು. ಉದಾಹರಣೆ: ಕ, ಚ, ಟ, ತ, ಪ, ಗ, ಜ, ಡ, ದ, ಪ. ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳೇ ಮಹಾಪ್ರಾಣಾಕ್ಷರಗಳು. ಉದಾಹರಣೆಗೆ: ಖ, ಛ, ಟ, ಥ, ಪ ಹಾಗೂ ಗ, ಜ, ಢ, ಧ, ಬ. ಅನುನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು. ಉದಾಹರಣೆ: ನ್ಯ, ನ್ಯ, ನ, ನ, ಮ. ಅವರ್ಗೀಯ ವ್ಯಂಜನಗಳು ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿಸಲು ಸಾಧ್ಯವಾಗದ ಅಕ್ಷರಗಳೇ ಅವರ್ಗೀಯ ವ್ಯಂಜನಗಳು. ಉದಾಹರಣೆ: ಯ ಇಂದ ಲ ವರೆಗಿನ ಅಕ್ಷರಗಳು. ಧನ್ಯವಾದಗಳು.